ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ ಬ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾನು ನಿಮ್ಮ ಪ್ರೀತಿಯ ಹೇಮಂತ್ ಅಲಿಯಾಸ್ ರಿಮೋ ಡಾರ್ಲಿಂಗ್. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನನ್ನ ಹಿಂದೆ ನಂಜನಗೂಡು ದೇವಸ್ಥಾನ ಕಾಣಿಸ್ತಾ ಇದೆ. ಇವತ್ತು ನಾವು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಭಾಗಿಯಾಗಿದ್ವಿ. ಸೊ ಇವತ್ತು ಈ ರಥೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಪಂಚ ರಥೋತ್ಸವ ನಡೆಯುತ್ತೆ. ಸೊ ಆ ರಥೋತ್ಸವದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು, ಮತ್ತು ಆ ರಥೋತ್ಸವ ಹೇಗಾಗುತ್ತೆ, ಜನ ಎಲ್ಲ ಎಷ್ಟು ಸಾಗರೋಪಾದಿಯಾಗಿ ಸೇರಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೂ ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್. ಜಾತ್ರೆಯ ಇಂದಿನ ದಿನದ ದೃಶ್ಯ. ಜಾತ್ರೆಗಾಗಿ ಮದುವಿನ ಗಿತ್ತಿಯಂತೆ ಸಿಂಗಾರಗೊಂಡಿರುವ ನಮ್ಮ ನಂಜನಗೂಡು. ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ಸಕಲ ಪೂಜ್ಯ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾರೆ. ಮುಂಜಾನೆ 4ರಿಂದ 5 ಗಂಟೆಯಲ್ಲೇ ಸಾವಿರಾರು ಜನರು ಸೇರುತ್ತಾರೆ. ಇನ್ನು ಸೂರ್ಯೋದಯ ಆದ ನಂತರ ಲಕ್ಷಗಟ್ಟಲೆ ಜನ ಬಂದು ಸೇರುತ್ತಾರೆ ಹಾಗೂ ಸ್ವಾಮಿಯ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ. ನಂಜನಗೂಡು. ನಂಜು ಅಂದರೆ ವಿಷ. ವಿಷವನ್ನು ಉಂಡವನು ಯಾರೋ ಅವನೇ ಶಿವ. ಆ ಶಿವ ವಿಷವನ್ನು ಉಂಡ ಕಾರಣ ವಿಷಕಂಠನಾದನು. ಹಾಗೆ ನಮ್ಮ ನಂಜನಗೂಡಿಗೆ ನಂಜನಗೂಡು ಎಂದು ಹೆಸರು ಬಂದಿತು. ನಾವು ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಆ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೆಯೇ ಜಾತ್ರೆಯಲ್ಲೂ ಸಹ ವಿನಾಯಕನ ರಥ ಮುಂದೆ ಸಾಗುವ ಮೂಲಕ ಜಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ವಿನಾಯಕನ ರಥ ಸಾಗಿದ ನಂತರ ಇದರ ಹಿಂದೆಯೇ ಶ್ರೀಕಂಠೇಶ್ವರ ಸ್ವಾಮಿಯ ರಥ ಸಾಗುತ್ತದೆ, ಹಾಗೂ ಅದರ ಹಿಂದೆಯೇ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ನಂತರ ಚಂಡಿಕೇಶ್ವರ ಸ್ವಾಮಿಯ ರಥ ಸಾಗುತ್ತದೆ. ಕೊನೆಯಲ್ಲಿ ಪಾರ್ವತಿ ಅಮ್ಮನವರ ರಥೋತ್ಸವ ಸಾಗುತ್ತದೆ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ವಿಗ್ರಹ ಶ್ರೀ ಪರಶುರಾಮರಿಂದಲೂ ಪೂಜಿಸಲ್ಪಟ್ಟಿದೆ ಎಂದು ಇತಿಹಾಸ ಹೇಳುತ್ತದೆ. ಶ್ರೀಕಂಠೇಶ್ವರ ಸ್ವಾಮಿಯ ರಥವು ಸುಮಾರು 90 ಅಡಿಗಳಷ್ಟು ಎತ್ತರವಿದೆ. ಜಾತ್ರೆಯಾದ 3 ದಿನಗಳ ನಂತರ ಶ್ರೀಕಂಠೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ.
ತೆಪ್ಪೋತ್ಸವದ ಮುಖಾಂತರ ಜಾತ್ರೆಯ ವಿವಿಧ ಕಾರ್ಯಕ್ರಮಗಳಿಗೆ ತೆರೆ ಬೀಳುತ್ತದೆ.